2 ಅರಸುಗಳು ಅಧ್ಯಾಯ 13. ಯೆಹೂದದ ಅರಸನೂ ಅಹಜ್ಯನ ಮಗನೂ ಆದ ಯೆಹೋವಾಷನ ಆಳಿಕೆಯ 23ನೆಯ ವರ್ಷದಲ್ಲಿ ಯೇಹುವಿನ ಮಗನಾದ ಯೆಹೋವಾಜನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 17 ವರ್ಷ ಆಳಿದನು. ಅವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಆದದರಿಂದ ಯೆಹೋವನು ಇಸ್ರಾಯೇಲರ ಮೇಲೆ ಕೋಪಗೊಂಡು ಅವರನ್ನು ಆರಾಮ್ಯರ ಅರಸನಾದ ಹಜಾಯೇಲನ ಕೈಗೂ ಅವನ ಮಗನಾದ ಬೆನ್ಹದದನ ಕೈಗೂ ಒಪ್ಪಿಸಿದನು. ಅವರು ಯೆಹೋವಾಹಾಜನ ಜೀವಮಾನದಲ್ಲೆಲ್ಲ ಇವರ ಕೈಯಲ್ಲಿದ್ದರು. ಯೆಹೋವಾಹಾಜನು ಯೆಹೋವನಿಗೆ ಮೊರೆಯಿಟ್ಟನು. ಆತನು ಅವನ ಮೊರೆಯನ್ನು ಲಾಲಿಸಿ ಆರಾಮ್ಯರ ಅರಸನಿಂದ ಬಹಳವಾಗಿ ಬಾಧಿಸಲ್ಪಟ್ಟ ಇಸ್ರಾಯೇಲ್ಯರ ಮೇಲೆ ಕಟಾಕ್ಷವಿಟ್ಟು ಅವರಿಗೆ ಒಬ್ಬ ರಕ್ಷಕನನ್ನು ಅನುಗ್ರಹಿಸಿದನು. ಇವನ ಮುಖಾಂತರವಾಗಿ ಅವರು ಆರಾಮ್ಯರ ಕೈಯಿಂದ ಬಿಡುಗಡೆಯಾಗಿ ಮುಂಚಿನಂತೆ ತಮ್ಮ ತಮ್ಮ ಮನೆಗಳಲ್ಲಿ ಸುರಕ್ಷಿತರಾಗಿ ವಾಸಿಸುವವರಾದರು. ಆದರೂ ಅವರು ತಮ್ಮನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬಾಮನ ಮನೆಯವರ ಮಾರ್ಗದಲ್ಲಿ ನಡೆದರು, ಅದನ್ನು ಬಿಡಲೇ ಇಲ್ಲ. ಸಮಾರ್ಯದಲ್ಲಿ ಅಶೇರ ವಿಗ್ರಹ ಸ್ತಂಭವು ಇದ್ದೇ ಇತ್ತು. ಯೆಹೋವಾಹಾಜನಿಗೆ 50 ಮಂದಿ ರಾಹುತರು, 10 ರಥಗಳು, 10,000 ಮಂದಿ ಕಾಲಾಳುಗಳು ಮಾತ್ರ ಉಳಿದರು. ಆರಾಮ್ಯರ ಅರಸನು ಬೇರೆ ಎಲ್ಲರನ್ನೂ ಸಂಹರಿಸಿ ಕಣದ ಧೂಳಿನಂತೆ ಮಾಡಿದನು. ಯೆಹೋವಾಹಾಜನ ಉಳಿದ ಚರಿತ್ರೆಯೂ ಅವನ ಶೂರಕೃತ್ಯಗಳ ವಿವರವೂ ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮಾರ್ಯದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋವಾಷನು ಅರಸನಾದನು. ಯೆಹೂದದ ಅರಸನಾದ ಯೆಹೋವಾಷನ ಆಳಿಕೆಯ 37ನೆಯ ವರ್ಷದಲ್ಲಿ ಯೆಹೋವಾಹಾಜನ ಮಗನಾದ ಯೋವಾಷನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 16 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನ ಉಳಿದ ಚರಿತ್ರೆಯೂ ಎಲ್ಲಾ ಶೂರಕೃತ್ಯಗಳು, ಇವನು ಯೆಹೂದ್ಯರ ಅರಸನಾದ ಅಮಚ್ಯನು ಎಂಬವನೊಡನೆ ನಡೆಸಿದ ಯುದ್ಧದ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಇವನು ಪಿತೃಗಳ ಬಳಿಗೆ ಸೇರಲು ಇವನ ಶವವನ್ನು ಸಮಾರ್ಯದೊಳಗೆ ಇಸ್ರಾಯೇಲ್ ರಾಜಶ್ಮಶಾನದಲ್ಲಿ ಸಮಾಧಿ ಮಾಡಿದರು. ಇವನ ತರುವಾಯ ಯಾರೊಬ್ಬಾಮನು ಸಿಂಹಾಸನವನ್ನೇರಿದನು. ಎಲೀಷನು ಮರಣಕರ ರೋಗದಲ್ಲಿ ಬಿದ್ದನು. ಇಸ್ರಾಯೇಲ್ಯರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲ್ಯರಿಗೆ ರಥರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಆಗ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಬಿಲ್ಲನ್ನೂ ಬಾಣಗಳನ್ನೂ ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಆಗ ಅವನಿಗೆ, ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು, ಮೂಡಣ ದಿಕ್ಕಿಗಿರುವ ಕಿಟಿಕಿಯನ್ನು ತೆರೆ ಎಂದನು. ಅವನು ತೆರೆದನು. ಅನಂತರ ಬಾಣವನ್ನೆಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು, ಇದು ಜಯಪ್ರದವಾದ ಯೆಹೋವನ ಬಾಣ, ಆರಾಮ್ಯರನ್ನು ಜಯಿಸುವ ಬಾಣ. ನೀನು ಆರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. ಇದಲ್ಲದೆ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು, ಇವುಗಳಿಂದ ನೆಲವನ್ನು ಹೊಡಿ ಅಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸಾರಿ ಹೊಡೆಯಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಆರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು. ಅರಾಮ್ಯರ ಅರಸನಾದ ಹಜಾಯೇಲನು ಯೆಹೋವಾಹಾಜನ ಆಳಿಕೆಯಲ್ಲೆಲ್ಲ ಇಸ್ರಾಯೇಲ್ಯರನ್ನು ಪೀಡಿಸುತ್ತಿದ್ದನು. ಆದರೂ ಯೆಹೋವನು ಅವರನ್ನು ಸಂಪೂರ್ಣವಾಗಿ ಹಾಳು ಮಾಡಗೊಡಲಿಲ್ಲ. ಅವರನ್ನು ಈ ಕಾಲದಲ್ಲಿಯೂ ತನ್ನ ಸನ್ನಿಧಿಯಿಂದ ತಳ್ಳಿಬಿಡಲಿಲ್ಲ.
ತಾನು ಅಬ್ರಹಾಂ, ಇಸಾಕ್, ಯಾಕೋಬರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನೆಸಿ ಅವರಿಗೆ ದಯೆ ತೋರಿಸಿದನು. ಕರುಳು ಮರುಗಿದವನಾಗಿ ಅವರಿಗೆ ಪ್ರಸನ್ನನಾದನು. ಆರಾಮ್ಯರ ಅರಸನಾದ ಹಜಾಯೇಲನು ಮರಣ ಹೊಂದಲು ಅವನಿಗೆ ಬದಲಾಗಿ ಅವನ ಮಗನಾದ ಬೆನ್ಹದದನು ಅರಸನಾದನು. ಯೆಹೋವಾಹಾಜನ ಮಗನಾದ ಯೋವಾಷನು ತನ್ನ ತಂದೆಯ ಕಾಲದಲ್ಲಿ ಹಜಾಯೇಲನು ಯುದ್ಧ ಮಾಡಿ ಕಿತ್ತುಕೊಂಡಿದ್ದ ಪಟ್ಟಣಗಳನ್ನು ಬೆನ್ಹದದನಿಂದ ತಿರುಗಿ ತೆಗೆದುಕೊಂಡನು. ಅವನನ್ನು 3 ಸಾರಿ ಸೋಲಿಸಿ ಇಸ್ರಾಯೇಲ್ಯರ ಎಲ್ಲ ಪಟ್ಟಣಗಳನ್ನು ಹಿಂದಕ್ಕೆ ತೆಗೆದುಕೊಂಡನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 13, 13ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ಸ್ವಲ್ಪ ನೆನಪಿಸ ಬಯಸ್ತೇನೆ. ಅದೇನಂತ ಹೇಳಿದರೆ, ಅಹಜ್ಯನು, ಯೆಹೂದದ ಅರಸನಾದ ಅಹಜ್ಯನು, ಅವನ ಮರಣದ ನಂತರ ಅವನ ಮಗನಾದ ಯೆಹೋವಾಷನು ರಾಜನಾಗಬೇಕು. ಆದರೆ ಏನಾಗ್ತದೆ, ಅಹಜ್ಯನ ಮರಣದ ನಂತರ ಅವನ ತಾಯಿಯಾದ ಅಥಲ್ಯ ಏನು ಮಾಡಿಬಿಡ್ತಾಳೆ, ಎಲ್ಲ ರಾಜಪುತ್ರರನ್ನು ಸಂಹರಿಸಿಬಿಟ್ಟು ತಾನು ಯೆಹೂದದ ರಾಣಿ ಆಗಿಬಿಡ್ತಾಳೆ. ಆ ರೀತಿಯಾಗಿದ್ದಾಗ ಆಕೆಯು ಹತ್ರ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 6 ವರ್ಷಗಳವರೆಗೆ ಯೆಹೂದದ ರಾಣಿಯಾಗಿ ಆಳ್ವಿಕೆ ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಅಹಜ್ಯನ ತಂಗಿ ಒಬ್ಬಳಿರ್ತಾಳೆ. ಆಕೆ ಹೆಸರು ಯೆಹೋಷಬಳು, ಅಹಜ್ಯನ ತಂಗಿ. ಅಹಜ್ಯನ ತಂಗಿ ಅಂತ ಹೇಳಿದಾಗ ಈಗ ರಾಣಿಯಾಗಿ ಇದ್ದಂಥ ಅಥಲ್ಯಳ ಮಗಳೇ, ಚಿಕ್ಕ ಮಗಳು. ಅವಳೇನು ಮಾಡಿಬಿಡ್ತಾಳೆ, ಅಣ್ಣನ ಮಗನಾಗಿರುವಂಥ ಯೆಹೋವಾಷನನ್ನು, ಯೆಹೋವಾಷ ಅಂತ ಹೇಳಿದರೆ ದೇವರ ಬೆಂಕಿ, ಯೆಹೋವನ ಬೆಂಕಿ ಎಂಬಂಥ ಹೆಸರಿರುವಂಥವನು. ಆದ ಕಾರಣ ದೇವರ ಬೆಂಕಿಯನ್ನು ಹೆಸರನ್ನು ಹೊಂದಿದಂಥ ಇವನನ್ನು ಯೆಹೋಷಬಳು ಪ್ಲಸ್ ಅದೇ ಸಂದರ್ಭದಲ್ಲಿ ತಾಯಿಯಾದಂಥ ಚಿಬ್ಯಳು, ಚಿಬ್ಯ ಅಂದರೆ ಜಿಂಕೆ, ಮತ್ತು ಒಂದು ನೈತಿಕ ಬೆಂಬಲವನ್ನು ಕೊಡುವಂಥ ರೀತಿಯಲ್ಲಿ, ಮಾರಲ್ ಸಪೋರ್ಟ್ ಕೊಡುವಂಥ ರೀತಿಯಲ್ಲಿ ಯೆಹೋಯಾದಾಬನು, ಯಾಜಕನಾದ ಯೆಹೋಯಾದಾಬನು, ಇವರು ಮೂವರು ಏನು ಮಾಡಿಬಿಡ್ತಾರೆ, ಹೇಗೋ ರಾಜಪುತ್ರನು ಒಬ್ಬನು ತಪ್ಪಿಸಿಕೊಳ್ಳುವಂತೆ ಮಾಡಿ ಮಲಗುವ ಕೋಣೆಯಲ್ಲಿ ಅವನನ್ನು 6 ವರ್ಷ ಸಾಕ್ತಾರೆ. 7ನೇ ವರ್ಷ ಆಲಯದಲ್ಲಿ ಈ ಯೆಹೋಯಾದಾಬನು ಏನು ಮಾಡಿಬಿಡ್ತಾನೆ, ಯಾಜಕನು ಎಲ್ಲ ಸಿಪಾಯಿಗಳನ್ನು, ಸೈನ್ಯಾಧಿಕಾರಿಗಳನ್ನು ಕರೆಸಿ ಅವರನ್ನು ಅವ್ರ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಕೊನೆಗೆ ರಾಜಪುತ್ರನು ಇಲ್ಲಿದ್ದಾನೆ ನೋಡ್ರಿ ಅಂತ ಯೆಹೋವಾಷನ ತಗೊಂಡ್ಬರ್ತಾರೆ. ತಂದು ಭಾಳ ಕಾಪಾಡಿಬಿಟ್ಟು ಒಂದು ದಿನ ಬರ್ತಿದೆ. ಆ ಒಂದು ದಿನದಲ್ಲಿ ಆ ತಲೆ ಮೇಲೆ ಕಿರೀಟವನ್ನು ಯೆಹೋವಾಷನಿಗೆ ಇಟ್ಟು ಕೈಯಲ್ಲಿ ದೇವರ ಧರ್ಮಶಾಸ್ತ್ರವನ್ನು, ಬೈಬಲ್ ಅಂದರೆ ಇಡೀ ಪೂರ್ಣ ಬೈಬಲ್ ಅಲ್ಲ, ಆ ಕಾಲದಲ್ಲಿದ್ದಂಥ ಒಂದು ಪೂರ್ಣ ಮೋಶೆಯ ಧರ್ಮಶಾಸ್ತ್ರದ ಎಂಬ ದೇವರ ವಾಕ್ಯವನ್ನು ಅವನ ಕೈಗೆ ಕೊಟ್ಟು ರಾಜ್ಯಾಭಿಷೇಕ ಮಾಡಿದಾಗ ಆಗ ಎಲ್ಲರೂ ಚಪ್ಪಳೆ ಹೊಡೆಯುತ್ತಾ ಸಂತೋಷವಾಗಿರುವಂಥ ಸೌಂಡು ಅಥಲ್ಯ ಕೇಳ್ತದೆ. ಕೇಳಿದ ಮೇಲೆ ಅವಳು ಬಂದು ನೋಡ್ತಾಳೆ. ನೋಡಿಬಿಟ್ರೆ ಒಬ್ಬ ಆ ರಾಜಪುತ್ರನನ್ನು, ಅಂದರೆ ತನ್ನ ಮಗನ, ಅಂದರೆ ಮೊಮ್ಮಗನೇ, ಅಹಜ್ಯನ ಮಗನನ್ನು ಕೂತಿರುವಂಥದ್ದು ನೋಡಿ ದ್ರೋಹ ಎಂಬುದಾಗಿ ಹೇಳ್ತಾಳೆ. ಆದರೂ ಕೂಡ ಆಕೆಗೆ ಮರಣದಂಡನೆಯನ್ನು ಯಾಜಕನು ವಿಧಿಸ್ತಾನೆ. ಅದಾದ ನಂತರ
ಈ ಹೊಸ ರಾಜನು 7 ವರ್ಷದ ಚಿಕ್ಕ ರಾಜನು ಯೆಹೂದವನ್ನು ಆಳ್ವಿಕೆ ಮಾಡ್ತಾನೆ 40 ವರ್ಷಗಳು. ಆ 40 ವರ್ಷಗಳಲ್ಲಿ ಅವನು ಮೊಟ್ಟ ಮೊದಲನೇದಾಗಿ ಹೇಗೆ ಸ್ಟಾರ್ಟ್ ಮಾಡ್ತಾನೆ ಫೌಂಡೇಶನ್ನು 7 ವಯಸ್ಸಿನ ರಾಜನಾದಾಗ ಅಂತ ನೋಡುವಾಗ ದೇವರ ವಾಕ್ಯದ ಫೌಂಡೇಶನ್ 40 ವರ್ಷಗಳು ಯೆಹೋಯಾದಾಬನು ಅಂತೇಳಿ ದೇವರನ್ನು ಬಲ್ಲವನು, ಅವನು ಒಳ್ಳೆ ಟ್ರೈನಿಂಗ್ ಇವನಿಗೆ ಕೊಟ್ಟಿರ್ತಾನೆ. ದಾನಿಯೇಲ್ 11ನೇ ಅಧ್ಯಾಯದಲ್ಲಿ ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗುವರು, ಅವರು ದೇವರಿಗಾಗಿ ಶೂರ ಕೃತ್ಯಗಳನ್ನು ಮಾಡುವರು. ಆ ರೀತಿಯಾಗಿ ಈ ಯೆಹೋವಾಷನು ಕೂಡ ದೇವರ ವಾಕ್ಯದ ಒಂದು ಫೌಂಡೇಶನ್ 40 ವರ್ಷ ಅವನಿಗೆ ಒಬ್ಬ ಮೆಂಟರ್, ಸ್ಪಿರಿಚುವಲ್ ಫಾದರ್, ಆತ್ಮಿಕ ತಂದೆ, ಆತ್ಮಿಕ ನಾಯಕನು ಅವನಿಗೆ ರಾಜನಾಗಿದ್ದಾಗ ಕೂಡ ತಾಯಿ ಸಹಾಯ ಮತ್ತು ಅದೇ ಸಂದರ್ಭದಲ್ಲಿ ತಂದೆಯ ತಂಗಿ ಅಂದರೆ ಅತ್ತೆ ಸಪೋರ್ಟ್ ಕೂಡ ಅವನಿಗೆ ಇತ್ತು ಆತ್ಮಿಕವಾದ ರೀತಿಯಲ್ಲಿ. ಹೀಗೆ ಅವನು ದೇವರ ಆಲಯವನ್ನು ಸುಧಾರಣೆ ಮಾಡುವವನಾಗಿದ್ದಾನೆ. ಆದರೂ ಕೂಡ ಅವನು ಅಂಥ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಕೂಡ ಅವನ ಸೇವಕರು ಇಬ್ಬರು ಅವನನ್ನು ವಂಚಿಸಿ ಕೊಂದುಬಿಡ್ತಾರೆ. ಅದಾದ ಮೇಲೆ ಏನಾಯಿತು ಎಂಬುದಾಗಿ ನಾವು 13ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಸ್ವಲ್ಪ ಹೊತ್ತು ಯೆಹೂದದ ರಾಜ್ಯ, ದ ಕಿಂಗ್ಡಮ್ ಆಫ್ ಜೂಡಾ, ಯೆಹೂದದ ರಾಜ್ಯದ ಬಗ್ಗೆ ಸ್ವಲ್ಪ ನೋಡಿದ್ವಿ. ಈಗ 13ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ರಾಜ್ಯದ ಬಗ್ಗೆ ಸ್ವಲ್ಪ ನಾವು ನೋಡಿಕೊಳ್ಳೋಣ. ಯಾಕಂದರೆ ಸೊಲೊಮೋನನ ನಂತರ ರಾಜ್ಯವು 2 ಭಾಗ ಆಗೋಯಿತು. ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು 10 ಗೋತ್ರದವರು, ಯೆಹೂದ ಅಂತ ಹೇಳ್ಬಿಟ್ಟು 2 ಗೋತ್ರದವರು, 2 ಗೋತ್ರ. ಇಸ್ರಾಯೇಲ್ ಅದು ಉತ್ತರ ರಾಜ್ಯವಾಗಿತ್ತು ಮತ್ತು ಯೆಹೂದ ದಕ್ಷಿಣ ರಾಜ್ಯವಾಗಿತ್ತು. ಯೆಹೂದದಲ್ಲಿ ಯೆರೂಸಲೇಮ್ ಇತ್ತು, ಅದು ರಾಜಧಾನಿಯಾಗಿತ್ತು, ಮತ್ತು ಇಸ್ರಾಯೇಲ್ನಲ್ಲಿ ಸಮಾರ್ಯ ರಾಜಧಾನಿಯಾಗಿ ಕ್ಯಾಪಿಟಲ್ ಆಗಿ ಇತ್ತು. ಇಲ್ಲಿ 2 ಭಾಗ ದೇಶ ಆದಾಗ ಒಂದೇ ಆಲಯ ಇತ್ತು, ದೇವಾಲಯ. ಆ ದೇವಾಲಯ ಯೆಹೂದ್ಯರ ಕಡೆಗೆ ಬಂದುಬಿಟ್ಟು ಯೆರೂಸಲೇಮ್ನಲ್ಲಿದ್ದಂಥ ದೇವರಾಲಯ. ಆದರೆ ಉತ್ತರ ಭಾಗದಲ್ಲಿರುವಂಥ ಇಸ್ರಾಯೇಲ್ರಿಗೆ ದೇವಾಲಯ ಇರಲಿಲ್ಲ. ದೇವಾಲಯ ಇಲ್ಲದ ಕಾರಣ ಏನು ಮಾಡಿಬಿಟ್ರು, ಆ ಮೊದಲನೇ ಅರಸನು ಏನು ಮಾಡಿಬಿಡ್ತಾನೆ, ಯಾರೊಬ್ಬಾಮನು ಬೇಗನೆ ಇಲ್ಲಿನವರು ಅಲ್ಲಿಗೆ ಹೋಗಬಾರ್ದು ಆಲಯಕ್ಕೆ ಅಂತ ಹೇಳ್ಬಿಟ್ಟು 2 ಒಂದು ಚಿಕ್ಕ ಚಿಕ್ಕ ಆಲಯವನ್ನು ಬೆಥೇಲ್ನಲ್ಲಿ, ದಾನ್ನಲ್ಲಿ ಬಸವಮೂರ್ತಿಗಳನ್ನಿಟ್ಟು ಪೂಜಿಸಲಿಕ್ಕೆ ಅವನು ಜನರನ್ನು ಪ್ರೇರೇಪಿಸ್ತಾನೆ. ಆ ಕೆಲಸ ರಾಜನ ಕೆಲಸ ಅಲ್ಲ, ಅದು ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದಾಗಿತ್ತು. ಆದ ಕಾರಣ ದೇವರ ಆಶೀರ್ವಾದ ಇಸ್ರಾಯೇಲ್ ಕಡೆ ಕಡಿಮೆ ಕಡಿಮೆ ಕಡಿಮೆಯಾಗಿ ಬಂತು, ಯೆಹೂದದ ಕಡೆಗೆ ಹೆಚ್ಚಾಗಿ ಬಂತು. ಆದರೂ ದೇವರ ಪಕ್ಷಪಾತಿ ಅಲ್ಲ. ಆದರೂ 2 ಕಡೆ ದೇವರು ಪ್ರವಾದಿಗಳನ್ನು ಕಳಿಸಿ 2 ಕಡೆ ಅವರ ಪ್ರತಿಕ್ರಿಯೆಗೆ ಅನುಸಾರವಾಗಿ ಅವರನ್ನು ಆಶೀರ್ವದಿಸ್ತಾನೆ. ಆ ರೀತಿಯಾಗಿ ಒಂದು ಘಟನೆ ಇಸ್ರಾಯೇಲ್ನಲ್ಲಿ ಯಾಕಂದರೆ ಅವರು ದೇವರಿಗೆ ವಿರುದ್ಧವಾಗಿ ಅವರ ಫೌಂಡೇಶನ್ನೇ ತಪ್ಪಾಗಿ ಹೋಗಿಬಿಟ್ಟಿತ್ತು. ಅವರು ಅಂಥ ಒಂದು ಸನ್ನಿವೇಶದಲ್ಲಿ ಒಂದು ಒಳ್ಳೆಯ ಒಂದು ಘಟನೆ ಇದೆ, ಅದನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. ಯೆಹೂದದ ಅರಸನು ಅಹಜ್ಯನ ಮಗನೂ ಆದ ಯೆಹೋವಾಷನ ಆಳ್ವಿಕೆಯ 23ನೇ ವರ್ಷದಲ್ಲಿ ಯೇಹುವಿನ ಮಗನಾದ ಯೆಹೋವಾಜನು ಅರಸನಾಗ್ತಾನೆ. ಯೇಹು ದೊಡ್ಡ ಸುಧಾರಣೆಯನ್ನು ತಗೊಂಡು ಬಂದನು. ದೇವರು ಅವನ ವಿಷಯದಲ್ಲಿ ಭಾಳ ಸಂತೋಷವಾಗಿ 4 ತಲೆಮಾರುಗಳವರೆಗೆ ನಿನ್ನ ರಾಜ್ಯವನ್ನು ಸ್ಥಾಪಿಸ್ತೇನೆ ಎಂಬುದಾಗಿ ದೇವರು ಸ್ವತಃ ಮಾತಾಡಿ ಅವನ ಹತ್ರ ಹೇಳಿರ್ತಾನೆ. ಈಗ ಇಸ್ರಾಯೇಲ್ ಅರಸನಾಗಿ ಏನು ಮಾಡ್ತಾನೆ, ವಹಾಜ್ ಅಂತ ಹೇಳಿದರೆ ಅದರ ಅರ್ಥ ಸೆಳೆಯಲ್ಪಟ್ಟು. ಯೆಹೋವಾಜ್ ದೇವರಿಂದ ಸೆಳೆಯಲ್ಪಟ್ಟು, ಯೆಹೋವಾಜ್ ದೇವರಿಂದ ಎಳೆಯಲ್ಪಟ್ಟು ಅಥವಾ ಯೆಹೋವನಿಂದ ಎಳೆಯಲ್ಪಟ್ಟವನು. ಯೆಹೋವಾಜ್ ಯೆಹೋವನಿಂದ ಹತೋಟಿಗೆ ತಂದಂಥವನು.
ಅಥವಾ ಸ್ವಾಧೀನವಾದಂಥವನು. ಜೆಹೋವ ಪೊಸೆಸಸ್ ಅಥವಾ ತಕ್ಕೊಂಡಂಥವನು, ಟೇಕನ್, ಲೇ ಹೋಲ್ಡ್ ಆನ್, ದೇವರ ವಶಕ್ಕೆ ಬಂದಂಥವನೆಂಬಂಥ ಒಳ್ಳೆಯ ಹೆಸರು ಇದು. ಅದಕ್ಕೆ ನಾನು ಅಷ್ಟೊತ್ತು ಅದರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಇಸ್ರಾಯೇಲ್ ಅರಸನಾಗಿ ಯೇಹುವಿನ ಮಗನಾದಂಥ ಯೆಹೋವಾಜನು ಅರಸನಾಗ್ತಾನೆ. ಅವನು ಸಮಾರ್ಯದಲ್ಲಿ 17 ವರ್ಷ ರಾಜನಾಗಿರ್ತಾನೆ. ಅಂತ ಆದರೂ ಕೂಡ ಅವನು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿ ಇಸ್ರಾಯೇಲರನ್ನು ಪಾಪಕ್ಕೆ ನಡೆಸಿದನು. ಇದರ ನಿಮಿತ್ತವಾಗಿ ದೇವರ ಕೋಪ ಇಸ್ರಾಯೇಲರ ಮೇಲೆ ಬಂತು. ದೇವರ ಕೋಪ ಇಸ್ರಾಯೇಲ್ ಮೇಲೆ ಬಂದಾಗ ದೇವರು ನ್ಯಾಯವಂತನೂ ಆಗಿರುವುದರಿಂದ ದೇವರು ದಂಡನೆ ಕೊಡಬೇಕಲ್ಲ ತನ್ನ ಜನರಿಗೆ. ಆ ದಂಡನೆ ಯಾವ ರೀತಿಯಾಗಿ ಕೊಡ್ತಾನಂದರೆ, ಅರಾಮ್ಯರ ಅರಸನಾದ ಹಜಯೇಲ್, ಇದು ಕೂಡ ಯೆಹೋವಾಜ್ ಅಂದರೆ ಯೆಹೋವನಿಂದ ಸೆಳೆಯಲ್ಪಟ್ಟನು. ಅದೇ ರೀತಿಯಾಗಿ ಅನ್ಯ ಅರಸನ ಹೆಸರು, ಅರಾಮ್ಯನ ಹೆಸರು ಹಜಯೇಲನು. ಹಜಯೇಲ್ ಅಂದರೆ ದೇವರಿಂದ ಸೆಳೆಯಲ್ಪಟ್ಟವನು, ಸೇಮ್ ಹೆಸರು. ಯೆಹೋವನಿಂದ ಸೆಳೆಯಲ್ಪಟ್ಟವನು ಯೆಹೋವಾಜ್, ದೇವರಿಂದ ಸೆಳೆಯಲ್ಪಟ್ಟವನು ಹಜಯೇಲ್ ಎಂಬುದಾಗಿ. ಅವನ ಕೈಗೂ ಪ್ಲಸ್ ಅದೇ ಸಂದರ್ಭದಲ್ಲಿ ಅವನ ಮಗನಾದ ಬೆನ್ ಹದದ್ ಎಂಬಂಥ ಒಬ್ಬ ವ್ಯಕ್ತಿ, ಇದು ಅರಾಮ್ಯರ ಅರಸನು. ಬೆನ್ ಅಂದರೆ ಮಗ, ಸನ್. ಹದದ್ ಅಂದರೆ ಚೂಪು, ಚುರುಕಾದ ಮಗನೆಂಬಂಥ ಈ ಇಬ್ಬರು ಅರಸರು. ತಂದೆ ಹಜಯೇಲನು, ಅವನ ಮಗ ಬೆನ್ ಹದದ್. ಇವರಿಬ್ಬರ ಒಂದು ಆಳಿಕೆಯಲ್ಲಿ ಇಸ್ರಾಯೇಲರು ಏನು ಮಾಡಿದರು, ಯೆಹೋವಾಜನ ಜೀವಮಾನವೆಲ್ಲ ಅಂದರೆ ಈ 17 ವರ್ಷ ಆಳಿಕೆ ಮಾಡಿದ, ಆದರೂ ಕೂಡ ಹೆಚ್ಚು ವರ್ಷಗಳು ಇಸ್ರಾಯೇಲರು ಭಾಳ ವಿಷಾದ, ಭಾಳ ಸ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಅರಾಮ್ಯರ ಕೈಯಲ್ಲಿ ಸಿಕ್ಕಿಬಿದ್ದರು. ಅದರ ನಿಮಿತ್ತವಾಗಿ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಅರಾಮ್ಯರ ಅರಸನು ಬೇರೆ ಎಲ್ಲರನ್ನು ಸಂಹರಿಸಿ ಕಣದ ಧೂಳಿನಂತೆ ಮಾಡಿಬಿಟ್ಟು, ಹೌದು, ಎಲ್ಲ ಜನರು, ಭಾಳ ಜನರು ಸತ್ತು ಹೋದರು ಇಸ್ರಾಯೇಲರ ಕಡೆಯವರು. ಕಡೆಗೆ ಎಷ್ಟು ಜನ ಉಳಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಕೇವಲ ಯೆಹೋವಾಜನಿಗೆ 50 ಮಂದಿ ರಾಹುತರು, 10 ರಥಗಳು, ಬರೀ 10 ಕಾರಿದ್ದವು ಅಂತ ಒಬ್ಬ ರಾಜನಿಗೆ ಅಂತ ಹೇಳ್ಬೋದು, ಮತ್ತು 10,000 ಮಂದಿ ಕಾಲಾಳುಗಳು ಅಷ್ಟೇ ಇದ್ದು. ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಇವನು ಮಾಡ್ತಾನೆ ಯೆಹೋವಾಜನ. ಏನಂದರೆ ಯೆಹೋವನಿಗೆ ಮೊರೆ ಇಟ್ಟನು. ದೇವರಿಗೆ ಮೊರೆ ಇಟ್ಟಾಗ ದೇವರವನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಅದು ಸ್ವಂತ ಮನೆಯಲ್ಲಿ ಜನರಿದ್ದರು, ಆದರೆ ಭಾಳ ಜನರು ಮೃತಪಟ್ಟಿದ್ದರು ಇವನ ಪಾಪದ ನಿಮಿತ್ತವಾಗಿ. ಅವನು ಸತ್ತು ಹೋದನು. ಅವನ ನಂತರ ಏನಾಗ್ತದೆ, ಅವನಿಗೆ ಬದಲಾಗಿ ಅವನ ಮಗನಾದ ಯೋವಾಷನು, ಯೆಹೋವಾಜನೆಂದರೆ ಯೆಹೋವನಿಂದ ಹಿಡಿಯಲ್ಪಟ್ಟವನು, ಸೆಳೆಯಲ್ಪಟ್ಟವನು, ವಶವಾದಂಥವನು ಅಂತ ಯೆಹೋವಾಜ್. ಆದರೆ ಯೆಹೋವಾಷ್ ಅಥವಾ ಯೋವಾಷ್, ಅದು ಶಾರ್ಟ್ ಫಾರ್ಮ್. ಅದು ಯೋವಾಷ್ ಅಂಥೇಳಿದರೆ, ವಾಷ್ ಅಂಥೇಳಿದರೆ ಬೆಂಕಿ. ಅದೇ ಸೇಮ್ ಯೆಹೋವಾಷ್ ಅಂತ ಒಬ್ಬ ರಾಜನು ಇದ್ನಲ್ವಾ ಇದರಲ್ಲಿ ಯಹೂದದಲ್ಲಿ, ಅವನ ಹಾಗೆ ಇವನು ಕೂಡ ಯೆಹೋವಾಷ್, ಸೇಮ್ ಅರ್ಥ. ಯೆಹೋವಾಷ್ ದೇವರಿಂದ ಅಥವಾ ಯೆಹೋವನ ಬೆಂಕಿ ಹೊಂದಿದವನು. ಇಲ್ಲಿ ಇಸ್ರಾಯೇಲ್ ಅರಸನಿಗೆ ಕೂಡ ಅದೇ ಹೆಸರು, ಒಂದು ಶಾರ್ಟ್ ಫಾರ್ಮ್ ಆಗಿದೆ, ಯೋವಾಷ್ ಅಂದರೆ ಯೆಹೋವನ ಬೆಂಕಿ ಎಂಬುದಾಗಿ. ಅಂಥ ಒಂದು ಹೆಸರಿನ ಅರ್ಥ ಇರುವಂಥ ಇಸ್ರಾಯೇಲ್ ಅರಸನು ಈಗ ರಾಜನಾಗ್ತಾನೆ. ರಾಜನಾದಾಗ ನಡೆದಂಥ ಒಂದು ಘಟನೆ, ಇವನು ಕೂಡ ಕೆಟ್ಟವನಾಗಿರ್ತಾನೆ. ಯಾಕಂದರೆ ಇವನು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿದೆ. ಯಾಕಂದರೆ ಈ ಯೋವಾಷನೇನು ಮಾಡ್ತಾನೆ, 16 ವರ್ಷ ಆಳಿಕೆ, 1 ವರ್ಷ ಅವ್ರ ತಂದೆಗಿಂತಲೂ ಕಡಿಮೆ ಇವನು ಆಳಿಕೆ ಮಾಡ್ತಾನೆ. ಆದರೆ
ಒಂದು ಒಳ್ಳೆಯ ವಿಷಯ ಇವನ ಬಗ್ಗೆ ಇದೆ. ಅದು ಭಾಳ ನನಗೆ ಭಾಳ ಖುಷಿಯಾಯಿತು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ದಯವಿಟ್ಟು ಕೇಳಿಸ್ಕೊಡ್ರಿ. ಅದೇನಂತ ಹೇಳಿದರೆ, ಎಲೀಷನು, ಇನ್ನೂ ಎಲೀಷ ಇದ್ದಾನೆ. ಎಲೀಷಾ ಅಂದರೆ ಯೆಹೋವನ ಬಿಡುಗಡೆಯನ್ನು, ಯೆಹೋವನು ಬಿಡಿಸುವನು, ಫ್ರೀಡಮ್ ಆಫ್ ಗಾಡ್, ದೇವರ ಬಿಡುಗಡೆ, ದೇವರ ಐಶ್ವರ್ಯ, ದೇವರ ಒಂದು ನಡೆಸುವಿಕೆ ಎಂಬುದಾಗಿರುವಂಥ ಹೆಸರು ಈ ಎಲೀಷಾ ಎಂಬವನ ಹೆಸರು. ಎಲೀಷನು ಮರಣಕರವಾದ ರೋಗದಲ್ಲಿ ಬಿದ್ದನು. ಸಾಯ್ತಾ ಇದ್ದಂಥ ವೇಳೆಯಲ್ಲಿ ಏನಾಗ್ತದೆ, ಇಸ್ರಾಯೇಲ್ರ ಅರಸನಾದ ಯೋವಾಷನ್, ದೇವರ ಬೆಂಕಿ ಅಥವಾ ಯೆಹೋವನ ಬೆಂಕಿ ಎಂಬ ಹೆಸರಿರುವಂಥವನೇನು ಮಾಡ್ತಾನೆ, ಇದನ್ನು ಕೇಳಿ, ಯಾವುದನ್ನು ಕೇಳಿ, ದೇವರ ಮನುಷ್ಯನಾದಂಥ ಎಲೀಷನು ರೋಗವಾಗಿ ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ ಎಂಬುದನ್ನು ಕೇಳಿ ಅವನ ಬಳಿಗೆ ಹೋಗ್ತಾನೆ. ಇದು ಭಾಳ ನನಗೆ ಖುಷಿ ಆಯಿತು. 13ನೇ ಅಧ್ಯಾಯ 14ನೇ ವಚನ, 2ನೇ ಅರಸುಗಳು, 2 Kings chapter 13 verse 14 ನೆನಪಿಟ್ಕೊಳ್ಳೋದು ಈಸಿ. 13 ಆದಮೇಲೆ 14 ಅವನು ಹೋಗ್ಬಿಟ್ಟು, ಹೌದು ಇವನು ಕೆಟ್ಟವನಾಗಿರ್ಬೋದು, ಆಗಿದ್ದ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದ ನಿಜ. ಅವನ ತಂದೆಯಂತೆ ಕೂಡ ಇವನು ಕೂಡ ಕೆಟ್ಟವನಾಗಿದ್ದ. ಆದರೆ ಇವನಲ್ಲಿ ಒಂದು ಭಾಳ ಒಳ್ಳೆಯ ದೊಡ್ಡ ಸ್ವಭಾವ, ಗುಣ. ಅದೇನು, ಅವನು ಎಲೀಷನ ಬಳಿಗೆ ಹೋಗ್ಬಿಟ್ಟು ಏನಂತ ಹೇಳ್ತಾನೆ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಈ ಮಾತು ಹೇಳಿದಾಗ ಏನು ನೆನಪಾಗ್ತದೆ, ಇದೇ ಮಾತನ್ನು ಎಲಿಯನು ಪರಲೋಕಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಉಪಯೋಗಿಸಿದ ಅದೇ ಮಾತಿದು. ಇದನ್ನು 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ಮಾತನ್ನು ಇವನಿಂದ ಕಲ್ತಿದ್ದಾನಂತ ಕಾಣ್ತದೆ. ಇವನ ಇನ್ಫ್ಲೂಯೆನ್ಸ್ ಇವನಿಗೆ ಆಗಿದೆ. ಆದ ಕಾರಣ ಪ್ರವಾದಿಯ ಮುಖದ ಮೇಲೆ ಬಿದ್ದು ಬಹಳವಾಗಿ ಆಳ್ತಾನ್ರಿ. ಆಗ ಬಹುಶಃ ಆ ಮರಣಕರವಾದ ರೋಗದಲ್ಲಿದ್ದಂಥ ಎಲೀಷನು ಕೂಡ ಎಚ್ಚೆತ್ತು ಅವನು ಎದ್ದು ಪ್ರವಾದನೆಯನ್ನು ಅವನಿಗೋಸ್ಕರವಾಗಿ ನುಡಿತಾನೆ. ಆ ಪ್ರವಾದನೆಯ ಫಲವಾಗಿ ಈ ಯೋವಾಷನಿಗೆ ದೇವರು ಜಯ ಕೊಡ್ತಾನೆ ಅರಾಮ್ಯರ ಮೇಲೆ. ಆಶ್ಚರ್ಯ. ಆದ ಕಾರಣ ಜೀವನದಲ್ಲಿ ಒಬ್ಬ ಆತ್ಮಿಕ ತಂದೆ ಇರುವಂಥದ್ದು ಎಷ್ಟು ಪ್ರಾಮುಖ್ಯ ಎಂಬಂಥದ್ದನ್ನು ನಾವು ಈ 2ನೇ ಅರಸುಗಳ ಗ್ರಂಥ 13ನೇ ಅಧ್ಯಾಯದಲ್ಲಿ ಕಲಿತುಕೊಳ್ತೇವೆ. 2ನೇ ಅರಸುಗಳ ಗ್ರಂಥ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 13. In the 23rd year of Joash the son of Ahaziah, king of Judah, Jehoahaz the son of Jehu began to reign over Israel in Samaria, and reigned 17 years. And he did that which was evil in the sight of the Lord, and followed the signs of Jeroboam the son of Nebat, which made Israel to sin. He departed not therefrom. And the anger of the Lord was kindled against Israel, and he delivered them into the hand of Hazael king of Syria, and into the hand of Ben-Hadad the son of Hazael all their days. And Jehoahaz besought the Lord, and the Lord hearkened unto him, for he saw the oppression of Israel, because the king of Syria oppressed them. And the Lord gave Israel a Savior, so that they went out from under the hand of the Syrians. And the children of Israel dwelt in their tents, as before time. Nevertheless, they departed not from the sins of the house of Jeroboam, who made Israel sin, but walked therein. And there remained the grove also in Samaria.
Neither did he leave of the people of Jehoahaz but 50 horsemen, and 10 chariots, and 10,000 footmen, for the king of Syria had destroyed them, and had made them like the dust by threshing. Now the rest of the acts of Jehoahaz, and all that he did, and his might, are they not written in the book of the Chronicles of the kings of Israel? And Jehoahaz slept with his fathers, and they buried him in Samaria. And Joash his son reigned in his stead. In the 37th year of Joash king of Judah began Jehoash the son of Jehoahaz to reign over Israel in Samaria, and reigned 16 years. And he did that which was evil in the sight of the Lord. He departed not from all the sins of Jeroboam the son of Nebat, who made Israel sin, but he walked therein. And the rest of the acts of Joash, and all that he did, and his might wherewith he fought against Amaziah king of Judah, are they not written in the book of the Chronicles of the kings of Israel? And Joash slept with his fathers, and Jeroboam sat upon his throne, and Joash was buried in Samaria with the kings of Israel. Now Elisha was fallen sick of his sickness whereof he died. And Joash the king of Israel came down unto him, and wept over his face, and said, O my father, the chariot of Israel, and the horsemen thereof. And Elisha said unto him, Take bow and arrows. And he took unto him bow and arrows. And he said to the king of Israel, Put thine hand upon the bow. And he put his hand upon it. And Elisha put his hands upon the king's hands, and he said, Open the window eastward. And he opened it. Then Elisha said, Shoot. And he shot. And he said, The arrow of the Lord's deliverance, and the arrow of deliverance from Syria, for thou shalt smite the Syrians in Aphek, till thou have consumed them. And he said, Take the arrows. And he took them. And he said unto the king of Israel, Smite upon the ground. And he smote thrice, and stayed. And the man of God was wroth with him, and said, Thou shouldest have smitten 5 or 6 times. Then hadst thou smitten Syria till thou hadst consumed it, whereas now thou shalt smite Syria but thrice. And Elisha died, and they buried him. And the bands of the Moabites invaded the land at the coming in of the year. And it came to pass, as they were burying a man, that, behold, they spied a band of men, and they cast the man into the sepulchre of Elisha. And when the man was let down, and touched the bones of Elisha, he revived, and stood up on his feet. But Hazael king of Syria oppressed Israel all the days of Jehoahaz. And the Lord was gracious unto them, and had compassion on them, and had respect unto them, because of his covenant with Abraham, Isaac, and Jacob, and would not destroy them, neither cast he them from his presence as yet. So Ahaziel king of Syria died, and Ben-Hadad his son reigned in his stead. And Jehoash the son of Jehoahaz took again out of the hand of Ben-Hadad the son of Hazael the cities which he had taken out of the hand of Jehoahaz his father by war. 3 times did Joash beat him, and recovered the cities of Israel.